ತಂದೂರಿ ಪನ್ನೀರ್ ಮೋಮೋಸ್. ಸೊ ಟ್ರೆಂಡಲ್ಲಿ ಸುಡ್ತಾವ್ರೆ. ಟೇಸ್ಟ್ ಮಾಡೋ ತಂದೂರಿ ಪನ್ನೀರ್ ಮೋಮೋಸ್ ನೋಡಿ. ನಿಂಬೆಹಣ್ಣು ಚಾಕ್ಲೇಟು ಇವೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ತಿಂತಿದ್ದೋ ನಾವು. ಸೊ ಇದೆಲ್ಲ ಇವಾಗ ಇಲ್ಲಿ ಸಿಗ್ತವೆ. ಸೊ ಚೆನ್ನಾಗಿದೆ, ಸೂಪರ್ ಆಗಿದೆ. This is aloo papdi chaat. Aloo papdi chaat? Yes, and this one is tomato chaat. This is very famous in Varanasi. This one. This is aloo tikki chaat. Is aloo tikki, and my chef is making this one aloo tikki chaat. ಸೊ ಸ್ನೇಹಿತರೆ, ಇಲ್ಲಿ ಹಸಿ ಘಾಟಲ್ಲಿ ಎಲ್ಲ ಫಂಕ್ಷನ್ ಎಲ್ಲ ಮುಗೀತು. ಸೊ ಅಂದರೆ ಗಂಗಾ ಆರತಿ ಎಲ್ಲ ಮುಗ್ದಿದೆ. ಸೊ ಇವಾಗ ಒಂದೆರಡು ಟೇಸ್ಟ್ ಮಾಡಿಕೊಂಡು ಸ್ಟ್ರೀಟ್ ಫುಡ್ನ ಹಾಗೆ ರಿಟರ್ನು ಮತ್ತೆ ರೂಮ್ ಕಡೆಗೆ ಹೋಗ್ತಾಯಿದ್ದೀನಿ. ಸೊ ಹೋಟೆಲ್ಗೆ ಹೋಗ್ತಾಯಿದ್ದೀನಿ. ಸೊ ಹೋಟೆಲಿಗೆ ತಿರ್ಗಾ ರ್ಯಾಪಿಡೋ ಬೈಕ್ ಬುಕ್ ಮಾಡಿದ್ದೀನಿ. ಇಲ್ಲಿಂದ ಹೋಟೆಲ್ಗೆ ಹೋಗೋಣ. ಸ್ನೇಹಿತರೆ, ತಂದೂರಿ ಪನ್ನೀರ್ ಮೋಮೋಸ್ ತೊಗೊಂಡಿದ್ದೀನಿ. ಹಸಿ ಘಾಟ್ ಹೊರಗಡೆ ಸ್ವಲ್ಪ ದೂರ ಬಂದರೆ ಇಲ್ಲಿ ಸಿಗುತ್ತೆ. ಸೊ ತಂದೂರಿ ಪನ್ನೀರ್ ಮೋಮೋಸ್ ಸೊ ಟ್ರೆಂಡಲ್ಲಿ ಸುಡ್ತಾವ್ರೆ. ಇದೇ ಫಸ್ಟ್ ಟೈಮ್ ತಿಂತಾ ಇರೋದು ನಾನು ಇದನ್ನು. ಒಂದು ಪ್ಲೇಟ್ ತೊಗೊಂಡ್ರೆ 5 ಮೋಮೋಸ್ ಬರುತ್ತಂತೆ. ಸೊ ಈ ಥರ ಸೊ ತಂದೂರಿ ಪನ್ನೀರ್ ಮೋಮೋಸ್ ನೋಡ್ಕೊಳ್ಳಿ. ಈರುಳ್ಳಿ ಎಲ್ಲ ಹಾಕಿ ಅದಕ್ಕೆ ಮಯೋನೀಸ್ ಎಲ್ಲ ಹಾಕಿ ತಿರುಗಿಸ್ಬಿಟ್ಟು ಅದಕ್ಕೆ ಇನ್ನೊಂದು ಯಾವುದೋ ಮಸಾಲೆ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಕೊಡ್ತಾರೆ ಈ ಥರ. ಸೊ ಈ ಥರ ಇರುತ್ತೆ ನೋಡಿ ತಂದೂರಿ ಪನ್ನೀರ್ ಮೋಮೋಸ್. ಬರೀ 40 ರೂಪಾಯಿ, ತುಂಬ ಕಾಸ್ಟ್ಲಿ ಏನೂ ಅಲ್ಲ. ತಂದೂರಿ ಪನ್ನೀರ್ ಮೋಮೋಸ್ ಓನ್ಲಿ 40 ರುಪೀಸ್. ತಂದೂರಿ ಪನ್ನೀರ್ ಟೇಸ್ಟ್ ಮಾಡೋ ತಂದೂರಿ ಪನ್ನೀರ್ ಮೋಮೋಸ್. ಚೆನ್ನಾಗಿದೆ ಅವರು, ಅದಕ್ಕೆ ಜನ ಜಾಸ್ತಿ ಇದ್ದಾರೆ ಇಲ್ಲಿ. ನಾಟ್ ಬ್ಯಾಡ್, ಸೂಪರ್ ಆಗಿದೆ. ಹೇಗಿದೆ ನೀವೊಂದ್ಸಲ ಟ್ರೈ ಮಾಡಿ ಕಡೆ ಬಂದರೆ. ಹಸಿ ಕಿಂಗ್ ಮೋಮೋಸ್ ಅಂತ ಹೆಸರು ಶಾಪ್ ನೇಮು. ಸೊ ಬಂದಿದ್ದಾರೆ ನಮ್ಮ ರ್ಯಾಪಿಡೋ ಬೈಕ್ ಬುಕ್ ಮಾಡಿದ್ನಲ್ಲ ಅದು. ಸೊ ಇವಾಗ ರಿಟರ್ನ್ ಇವಾಗ ಇಲ್ಲಿಂದ ರೂಮ್ ಕಡೆಗೆ ಹೋಗಬೇಕು. ಸೊ ಹೆವಿ ಚಳಿ ಹೊಡಿತೈತೆ ಇವಾಗ. ಚಳಿ ಶುರು ಆಗೋಯ್ತು ಬ್ರೋ. ಏನು ಟ್ರಾಫಿಕ್ ಇದೆ ನೋಡ್ರಿ. ಸೊ ನಾನು ಇಲ್ಲೇ ಡ್ರಾಪ್ ತೊಗೊಂಡಿದ್ದೀನಿ. ಇನ್ನೂ ನಮ್ಮ ಹೋಟೆಲ್ ಮುಂಚೆನೇ. ಪಾಪ ಇಲ್ಲಿ ತುಂಬ ಟ್ರಾಫಿಕ್ ಜಾಮು, ಕಷ್ಟ ಆಗುತ್ತೆ ಡ್ರೈವ್ ಮಾಡ್ಕೊಂಡು ಹೋಗೋಕ್ಕೆ. ಇಲ್ಲಿರೋ ಚಳಿಗೂ ಅದಕ್ಕೂ ಮೈಕೈ ಎಲ್ಲ ನಡುಗಿಸ್ತಾ ಇದ್ದೀನಿ. ಅದಕ್ಕೆ ಟೀ ಕುಡಿತಾ ಇದ್ದೀನಿ ಜೀವನದಲ್ಲಿ. ಈ ಥರ ಟೀ ಕುಡಿಯೋ ಅಭ್ಯಾಸನೇ ಇಲ್ಲ ಕರೆಕ್ಟಾಗಿ ನನಗೆ, ಆದರೂ ಟೀ ಕುಡಿತಾ ಇದ್ದೀನಿ. ಸೊ ನೋಡ್ರಿ, ಇಲ್ಲಿ ವಾರಣಾಸಿಯಲ್ಲಿ ಬರೀ ಚಾಕ್ಲೇಟ್ಗಳು ಅವಳಿ. ಸೊ ಇದೆಲ್ಲ ನೋಡಿ, ನಿಂಬೆಹಣ್ಣು ಚಾಕ್ಲೇಟು ಇವೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ತಿಂತಿದ್ದೋ ನಾವು. ಸೊ ಇದೆಲ್ಲ ಇವಾಗ ಇಲ್ಲಿ ಸಿಗ್ತವೆ ನೋಡಿ. ನಿಂಬೆಹಣ್ಣು ಚಾಕ್ಲೇಟ್ಗಳು ನೋಡಿ ಇಲ್ಲಿ. ಪೆಪ್ಪರ್ಮೆಂಟ್ಗಳು ಇವೆಲ್ಲ ನಾವು ಚೈಲ್ಡ್ಹುಡ್ಡಲ್ಲಿ ತಿಂದಿದ್ದು. ಇದೆಲ್ಲ ನಮ್ಮ ಕರ್ನಾಟಕದಲ್ಲಿ ಮಾಯನೇ ಆಗ್ಬಿಟ್ಟವೆ. ಸೊ ಇವಾಗ ಇದೆಲ್ಲ AC ರೂಮ್ಗಳಲ್ಲಿ, AC ಮಾಲ್ಗಳಲ್ಲಿ ಮಾರ್ತಾರೆ ಈ ಪೆಪ್ಪರ್ಮೆಂಟ್ನ. ಇದೆಲ್ಲ ಬನಾರಸ್ಸಲ್ಲಿ ನೋಡಿ ಅಂಗಡಿ ರೋಡ್ ಸೈಡಲ್ಲಿ ಮಾರ್ತಿದ್ದಾರೆ. ಸೊ ನಾನು ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಇವಾಗ. ಸೊ ನಿಂಬೆ ಹುಳಿ ಚಾಕ್ಲೇಟ್ಸ್ तकलाना। अच्छा चीज़ कौन सी चॉकलेट है? ले लीजिए, सब बढ़िया एकदम बढ़िया बढ़िया चॉकलेट। आम का चटपटा, आम, ये इमली खट्टा मीठा, ये हजमोला नींबू का, पुदीने का, हींग वाला, हींग, हाँ ये हींग पेड़ा खट्टा मीठा, अनारदाना खट्टा मीठा, इमली वाला खट्टा मीठा, ये आम चटपटा, आम खट्टा, अदरक है, अजवाइन है, अजवाइन। ये जैसे क्या, ये क्या भैया? इमली। सो ಇದು ಇಮ್ಲಿ, ಇದು ಆಮ್ ಚಟಪಟ ಅಂತೆ, ಆಮ್ ಚಟಪಟ। ಸೊ ಮಾವಿನ ಹಣ್ಣಿಂದು ये क्या भैया? ये एकदम आम शॉर्ट है, आम शॉर्ट 10 रुपये का बेटा। ನನಗೆ ಈ ನಿಂಬೆಹಣ್ಣು ಚಾಕ್ಲೇಟ್ ತಿನ್ನೋ ಅಭ್ಯಾಸ। ಸದ್ಯಕ್ಕೆ ನಾವು ನಿಂಬೆಹಣ್ಣು ಚಾಕ್ಲೇಟ್ ಆದರೆ ಎತ್ಕೊಂಡು ಹೋಗೋಣ। ನಿಂಬೆಹಣ್ಣು ಚಾಕ್ಲೇಟ್ ये क्या भैया, ये क्या? ये इसका कच्चे आम का, सॉरी ये मैंगो है, वो कच्चे आम का कैरी। ಇದು ಕಚ್ಚಾ ಮ್ಯಾಂಗೋ ಅಂತ ಬರುತ್ತಲ್ಲ ಅದು। ಸೊ ಇದು ಮ್ಯಾಂಗೋ, ಕಚ್ಚಾ ಮ್ಯಾಂಗೋ ತಿಂದಿದ್ದೀರಾ ಅನ್ಕೋತಿ। ಕಚ್ಚಾ ಮ್ಯಾಂಗೋ ಚಾಕ್ಲೇಟು ಐತೆ, ಮ್ಯಾಂಗೋ ಚಾಕ್ಲೇಟು ಐತೆ, ನೋಡಿದ್ದೀರಾ? 1 ರೂಪಾಯಿ ಚಾಕ್ಲೇಟ್ ಬರ್ತಾವೆ ಅದೇ ಥರ ಇದೂ। ಸೊ ಇದು 20 ये कितना का?
गोलगप्पे डोसा बन जाएगा नीचे में बैठा ऊपर ಸೊ ಇವಾಗ ನಾನಿರೋ ಹೋಟೆಲ್ ಕೆಳಗಡೆನೆ ಸಾತ್ವಿಕ್ ಹೋಟೆಲ್ ಅಂತ ಇದೆ. ಅಲ್ಲಿ ನಮ್ಮ ಹೋಟೆಲಲ್ಲಿ ರೆಸ್ಟೋರೆಂಟ್ಗೂ ಇಲ್ಲಿಂದಲೇ ಸಪ್ಲೈ ಆಗೋದು. ಮತ್ತೆ ಇಲ್ಲಿ ದೋಸೆ ಎಲ್ಲ ತೊಗೊಳ್ತಾ ಇದೀನಿ, ಇಲ್ಲೇ ತಿನ್ನೋಣ ಅಂತ. ಸೊ ಇವರು ಪಾರ್ಸೆಲ್ ಕೇಳಿದ್ರೆ ಸ್ವಲ್ಪ ಕ್ಲೀನಾಗಿ ಬರಲ್ಲ ಅಲ್ಲಿಗೆಲ್ಲ ಪಾರ್ಸೆಲು, ಅದಕ್ಕೆ ಇಲ್ಲೇ ತೊಗೊಂಡು ಇಲ್ಲೇ ತಿನ್ನೋಣ, ಇಲ್ಲೇ ಟೇಸ್ಟ್ ಮಾಡೋಣ ಅಂತ ಇಲ್ಲಿ ಮಸಾಲೆ ದೋಸೆನ ತೊಗೊಂಡಿದ್ದೀನಿ. ಆರ್ಡ್ರ್ ಮಾಡ್ತಾಯಿದ್ದೀನಿ ಮಸಾಲೆ ದೋಸೆ. ಮಸಾಲೆ ಇನ್ಸೈಡ್ ರೆಸ್ಟೋರೆಂಟ್ ಯಾವ ಥರ ಕೊಡ್ತಾರೆ ನೋಡೋಣ. ಏನು ಒಳಗಡೆ ಮೇಲ್ಗಡೆ ಪಾರ್ಸಲ್ ಕೊಟ್ಟರು ಕರೆಕ್ಟಾಗಿ ಕೊಡೋಲ್ಲ. ಸೊ ನಾವೇ ತೊಗೊಂಡೋಗಿದ್ರೆ ನಿನ್ನೆ ಏನಂದರೆ ಕ್ಲೀನ್ ಇರಲಿಲ್ಲ, ಎಲ್ಲ ಬಾಕ್ಸೆಲ್ಲ ಹಾಕ್ಕೊಟ್ರು. ಕೆಳಗಡೆ ದೋಸೆ ಕೆಳಗಡೆ ಒಂದು ಪೇಪರ್ ಹಾಕ್ಬೇಕಾಯ್ತು, ಅದು ಅಲ್ಯೂಮಿನಿಯಂ ಫಾಯಿಲು ಅದು ಹಾಕಿಲ್ಲ, ಹಂಗೆ ಕೊಟ್ಬಿಡೋರು. ಸೊ ಅದಕ್ಕೆ ಇಲ್ಲೇ ತಿಂದು ಹೋಗೋಣ ಅಂತ ಡಿಸೈಡ್ ಮಾಡಿ ಒಂದು ತೊಗೊಳ್ತಾ ಇದ್ದೀನಿ. ಸೊ ಹಿಂಗೆ ಇರುತ್ತೆ ಟೇಸ್ಟು ಎಲ್ಲ ಹೇಳ್ತೀನಿ ಬನ್ನಿ. ಈ ಥರ ಕೊಟ್ಟವ್ರೆ. ಮೇಲ್ಗಡೆ ತೊಗೊಂಡೋದ್ರೆ ಇವರು ಕರೆಕ್ಟಾಗಿ ಕೊಡೋಲ್ಲ, ಅದಕ್ಕೇ ಇಲ್ಲೇ ತೊಗೊಂಡು ತಿಂತಾಯಿದ್ದೀವಿ. ಚೆನ್ನಾಗಿ ಮಾಡೋನೆ. ಸೊ ಚೆನ್ನಾಗಿ ಮಾಡೋರು ದೋಸೆ ಇಲ್ಲೇ ನನ್ನ ಮುಂದೆನೇ ಮಾಡಿರೋದು, ನೋಡಿದ್ದೀರಲ್ಲ ಸಖತ್ತಾಗಿ ಮಾಡೋನೆ. ಇಟ್ಸ್ ಓಕೆ ಅಂದ್ಬಿಟ್ಟು ಚೆನ್ನಾಗಿದೆ, ತಿಂತಾಯಿದ್ದೀವಿ. आप एक ब्लॉगिंग कर दीजिएगा इसका बढ़िया से, कम्युनिटी में कराता हूँ. ಅವ್ನು ಕಾಂಪ್ಲಿಮೆಂಟ್ರಿ ಮೇಲೆ ಕೊಡ್ತೀನಿ, ಹೊರಗಡೆ ತೆಗಿತಾರೆ ನಾನು ತೆಗಿಯೋ. ನಾನು ನನ್ನ ಖುಷಿಗೋಸ್ಕರ ಮಾಡ್ಕೋತಾರೆ, ನಾನು ಏನು ತಿಂತಾ ಇದ್ದೀನಿ ಅದನ್ನು. ಸೊ ಚೆನ್ನಾಗಿದೆ, ಸೂಪರಾಗಿದೆ. ಎಷ್ಟು ಗೊತ್ತಾ ದೋಸೆ ಇದು? 175 ರೂಪಾಯಿ ಕಾಸ್ಟ್ಲಿ ದೋಸೆ. ಸೊ ನನ್ನ ಹೋಟೆಲ್ ಏನಿದೆಯೋ ಅದ್ರ ಪಕ್ಕದಲ್ಲೇ ಹೋಟೆಲ್ ಸಾತ್ವಿಕ್ ಅಂತಿದೆ. ಸೊ ನಮ್ಮ ಹೋಟೆಲ್ ರೆಸ್ಟೋರೆಂಟು ಇಲ್ಲಿಂದನೇ ಬರ್ತಾ ಇರೋದು. ಸೊ ಹೋಟೆಲ್ ಸಾತ್ವಿಕ್ ಅಂತ. ಸೊ ನೋಡಿ ಏನೇನು ಸಿಗುತ್ತೆ ಅಂತ. ಜಿಲೇಬಿ, ಚಾಟ್ಸ್, ಸೌತ್ ಇಂಡಿಯನು, ಇಂಡಿಯನ್ ಚೈನೀಸು, ಕಾಂಟಿನೆಂಟಲ್ ಎಲ್ಲ ಸಿಗುತ್ತೆ. ಸೊ ಏನೇನೆಲ್ಲ ಸಿಗುತ್ತೆ ನೋಡಿ. ಕೌಂಟ್ರ್ ಇಲ್ಲೇ ಮಾಡ್ತಾರೆ. This is aloo papdi chaat. ಆಲೂ ಪಾಪಡಿ ಚಾಟ್. Yes, and this one is tomato chaat. This is very famous in Varanasi. This one. ಟೊಮೊಟೊ ಚಾಟ್. ಸೊ Yeah, tomato ಟೊಮೊಟೊ chaat. ಚಾಟ್ ಇದು ವಾರಣಾಸಿ ಫೇಮಸ್ ಅಂತ. ಇದು ಆಲೂ ಪಾಪಡಿ ಚಾಟ್ ಅಂತೆ. ಸೊ ನೋಡಿ, ಸೊ ಎಲ್ಲನೂ ಇಲ್ಲೇ ರೆಡಿ ಮಾಡ್ತಾರೆ. This is aloo tikki chaat. This is aloo tikki, and my chef is making this one aloo tikki chaat. ಸೊ ಆಲೂ ಟಿಕ್ಕಿ ಚಾಟ್ ಇದು ಎಲ್ಲನೂ ಮಾಡ್ತಾರೆ ಇಲ್ಲಿ, ತುಂಬ ಫೇಮಸ್ ಇದೆ ವಾರಣಾಸಿಯಲ್ಲಿ. ಸೊ ನೋಡಿದ್ರಲ್ಲ ಹೋಟೆಲ್ ಸಾತ್ವಿಕಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ. ಇನ್ನೂ ಜಾಸ್ತಿ ಸಿಗುತ್ತೆ. ನಾನು ಜಸ್ಟು ನಾವು ನಿಮ್ಗೆ ತೋರ್ಸೋಕ್ಕೆ ಅಂತ ಒಂದು 2-3 ಐಟಮ್ ಅಷ್ಟೇ ತೋರಿಸಿರೋದು. ಸೊ ನೀವು ಇಲ್ಲಿಗೆ ಬಂದಾಗ ಹೋಟೆಲ್ ಪೇರ್ಲ್ ಕೋರ್ಟ್ 2ಕ್ಕೆ ಬಂದಾಗ ಅದ್ರ ಪಕ್ಕದಲ್ಲೇ ಸಾತ್ವಿಕ್ ಅಂದಿದೆ, ಇವ್ರದ್ದೇನೆ. ಸೊ ನೀವು ಫುಡ್ ಇಷ್ಟಪಟ್ಟು ತಿನ್ಬೋದು. ಚೆನ್ನಾಗಿತ್ತು ಅಂದರೆ ಚೆನ್ನಾಗಿಲ್ಲ ಅಂದರೆ ಡೈರೆಕ್ಟಾಗಿ ಹೇಳಿ ಕ್ಲೀನಾಗಿ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಯಾವುದೂ ಇದು ಮಾಡಿಲ್ಲ. ಸೊ ನಿನ್ನೆ ನಾನು ದೋಸೆ ತಿಂದಿದ್ದನ್ನು ನಿಮಗೆ ಹಾಕಿದ್ದೀನಿ ಶಾರ್ಟಲ್ಲಿ ನೋಡ್ಬೋದು. ಸೊ ಇವತ್ತು ಅದೇ ವಿಡಿಯೋನ ಅಲ್ಲೇ ಹೋಗಿ ಮಾಡ್ತಾಯಿದ್ದೀನಿ, ಯಾಕಂದರೆ ಮೇಲಕ್ಕೆ ತರೋಷ್ಟೊತ್ತಿಗೆ ಕೋಲ್ಡ್ ಆಗೋಗಿರುತ್ತೆ, ಅದರಿಂದ ಚೆನ್ನಾಗಿರಲ್ಲ ದೋಸೆ ಅಂದ್ಬಿಟ್ಟು ಅಲ್ಲೇ ಮಾಡಿದ್ದು. ಸೊ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಬ್ಲಾಗಲ್ಲಿ.